ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಮೆಜರಿಂಗ್ ಕಪ್ದಿಂದ 2 ಕಪ್ ಆಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿನ್ರಿ. ಈ ಗೋಧಿ ಹಿಟ್ಟಿನಿಂದ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಅತಿ ಕಡಿಮೆ ಎಣ್ಣೆನ ಬಳಸ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ಉಪ್ಪು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಿಟ್ಟನ್ನು ಫಸ್ಟ್ ಕಲಸಿ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಡೈಲಿ ನೀವು ಚಪಾತಿಗೆ ಯಾವ ರೀತಿ ಕಲಿಸ್ತಿರಲ್ಲ ಅದಕ್ಕಿಂತ ಒಂದು ಚೂರು ಗಟ್ಟಿಯಾಗಿನೇ ಈ ಹಿಟ್ಟನ್ನು ಕಲಿಸಿ ತೊಗೋಬೇಕ್ರಿ. ಒಮ್ಮೆಲೇ ನೀರನ್ನು ಹಾಕೋಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಚಪಾತಿಗೆ ಡೈಲಿ ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿ ಮಾಡ್ಕೊರಿ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ. ಒಮ್ಮೆಲೇ ನೀರನ್ನು ಹಾಕ್ಕೊಂಡು ತುಂಬ ಮೆತ್ತ ಕಲಿಸ್ಕೋಬೇಡ್ರಿ ಇದನ್ನು ಹಿಟ್ಟನ್ನು. ಅತಿ ಕಡಿಮೆ ಎಣ್ಣೆಯನ್ನು ಬಳಸ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡ್ರೆ ಖಂಡಿತ ಪದೇ ಟ್ರೈ ಮಾಡ್ತೀರಿ. ಈ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೊಂಡಿನಿ. ಈಗ ಇದೇನಾಗಲಿ ರೀ, ಹಿಟ್ಟು ನೆನೆದಿರಿ. ಮುಚ್ಚಿ ಇದನ್ನು ಏನು ಮಾಡ್ತಾ ಇದ್ದೀನಿ, ಅನ್ಕಾತಕ 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ಇದು ಹಿಟ್ಟು ನೆನೆಲಿ ರೀ. ಕುಕ್ಕರ್ಗೆ ನಾನೇನು ಮಾಡ್ತಾ ಇದ್ದೀನಿ, ಈ ಸ್ಪೂನ್ದಿಂದ 4 ಸ್ಪೂನ್ ಆಗಷ್ಟೇ ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಯನ್ನು ಒಡೆದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಬೇಳೆ ರೀ ಇದು ನೋಡಿ, ಪಾಲಿಶ್ಡ್ ಇರಲಾರ ಬೇಳೆ ಅದ. 4 ಸ್ಪೂನ್ ಆಗಷ್ಟೇ ತೊಗೊಂಡಿದ್ದೀನಿ. ನೀವು ಇದನ್ನು ಕಂಪ್ಲೀಟಾಗಿ ತೊಗರಿ ಬೇಳೆಯಲ್ಲೇನೋ ಮಾಡ್ಕೋಬೋದು. ಮಿಕ್ಸ್ ಎಲ್ಲ ಬೇಳೆ ಇರಲಿ ಅಂತ ಹೇಳಿ 1 ಸ್ಪೂನ್ ಆಗಷ್ಟೇ ಚೆನ್ನಾಗಿ ಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ನಾವಿಲ್ಲಿ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ಅಂದ್ರೆ ನೀವು ಬರೀ ತೊಗರಿ ಬೇಳೆಯಲ್ಲಿ ಆದ್ರೂ ಮಾಡ್ಕೋಬೋದು, ನಡೀತದೆ. ನೋಡಿ, ಈ ಬೇಳೆಯನ್ನು ಏನು ಮಾಡ್ತೀನಿ, ಫಸ್ಟ್ ಈಗ ತೊಳೆದ್ಬಿಟ್ಟು ತೊಗೊಂಡು ನೋಡಿ, ಈ ರೀತಿ ಕೈಯಿಂದ ನೀವು ಸ್ವಲ್ಪ ಅದನ್ನು ಕಿವುಚ್ಬಿಟ್ಟು ತೊಳೆದ್ಬಿಟ್ರೆ ಅದು ಸಿಪ್ಪೆಗೆ ಏನು ಉಳ್ಕೊಂಡಿರ್ತದಲ್ಲ ಆ ಸಿಪ್ಪೆನೂ ಏನಾಗ್ಬಿಡ್ತದೆ, ಹೋಗ್ಬಿಡ್ತದೆ. ನೋಡಿ, ಒಂದು ಸ್ವಲ್ಪ ಉಳಿದಿರ್ತದೆ ನೋಡಿ. ಆದಷ್ಟು ಸಿಪ್ಪೆ ಇರುವಂಥದ್ದು ಮತ್ತು ಪಾಲಿಶ್ ಇರಲಾರ ಬೇಳೆನೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, 2 ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ತುಪ್ಪನೂ ಹಾಕೋಬೋದು. 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 4 ಸೀಟಿಯನ್ನು ತೊಗೋತೀನಿ ರೀ. ಇದು ಕುಕ್ಕರು ಸೀಟಿ ಬರಲಿ ರೀ. ಆಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಈಗ ನೋಡಿ, ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈರುಳ್ಳಿ ಚಟ್ನಿಯನ್ನು ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಕಲ್ಲಾಗಿ ಮಾಡ್ಕೋಬೇಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. 1/4 ಟೀ ಸ್ಪೂನ್ ಆಗಷ್ಟೇ ಏನು ಮಾಡ್ತಾಯಿದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ ರೀ. ಜೀರಿಗೆ ಕುಟ್ಟಿ ತೊಗೊಳ್ರಿ ನೋಡಿ. ಜೀರಿಗೆ ಕುಟ್ಟಿದ ಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ದಪ್ಪಾಗಿನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಕಲ್ಲಿದ್ರೆ ಕಲ್ಲು ಕುಟ್ಬಿಟ್ಟು ಮಾಡ್ಕೊರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಕಡೆ ಕಲ್ಲು ಇಲ್ಲನವರು ಇನ್ನು ಮಿಕ್ಸಿಗೂ ಮಾಡಿಬಿಟ್ಟು ತೊಗೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಮಿಕ್ಸ್ ಅದ, ಜಾಸ್ತಿ ಖಾರ ಇಲ್ಲ ಅಂತೇಳಿ ನಾನು 1 ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ತುಂಬ ಫೈನ್ ಪೇಸ್ಟ್ ಥರ ಕುಟ್ಕೊಳ್ಳೋದಲ್ಲ, ಸ್ವಲ್ಪ ತರಿಯಾಗಿಯೇ ಕುಟ್ಬಿಟ್ಟು ತೊಗೋಬೇಕು ನೋಡಿರಿ. ಇದು ಈ ಈರುಳ್ಳಿ ಚಟ್ನಿಯನ್ನು ನಾವು ಬೇಸಿಗೆಯಲ್ಲಿನೂ, ಇದು ಈರುಳ್ಳಿ ತಂಪತ್ ಹೇಳಿ ಬೇಸಿಗೆಯಲ್ಲಿನೂ ಜಾಸ್ತಿ ಮಾಡ್ತೀವಿ. ಆದರೆ ಇವತ್ತು ಮಾಡ್ತಾ ಇರೋ ರೆಸಿಪಿಗಂತೂ ಇದು ಈ ಈರುಳ್ಳಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ. ನೋಡಿ, ಅದನ್ನು ಉಪ್ಪು, ಚಿಲ್ಲಿ ಪೌಡ್ರು, ಈರುಳ್ಳಿ, ಜೀರಿಗೆಯನ್ನು ಹಾಕಿಬಿಟ್ಟು ಕುಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ತರಿಯಾಗಿಯೇ ಇರಬೇಕು ರೀ. ತರಿಯಾಗಿಯೇ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೆ ಲಾಸ್ಟಿಗೆ ಏನು ಮಾಡ್ತಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಕುಟ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ನೀವು ಮಿಕ್ಸಿಯಲ್ಲಿ ಮಾಡ್ಕೋತಿದ್ರಂದ್ರೆ ಮಿಕ್ಸಿಯನ್ನು ಆನ್ ಆಫ್ ಮಾಡಿ ಅಥವಾ ಉಲ್ಟಾ ಮಿಕ್ಸಿಯನ್ನು ತಿರುಗಿಸ್ಬಿಟ್ಟು ತರಿಯಾಗಿಯೇ ಮಾಡ್ಕೊರಿ, ಆವಾಗ ಟೇಸ್ಟ್ ಚೆನ್ನಾಗಿರ್ತದೆ. ನಾವಂತೂ ಈ ರೀತಿ ಕಲ್ಲಿನಲ್ಲಿ ಕುಟ್ಟಿಬಿಟ್ಟೇ ಮಾಡ್ಕೋತೀವಿ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ, ಈಗ ಈರುಳ್ಳಿ ಚಟ್ನಿ ರೆಡಿ ಆಗ್ಯದ್ರಿ. ಈಗ ಇದನ್ನು ಬಟ್ಲಲ್ಲಿ ತೆಗೆದುಬಿಟ್ಟು ತೊಗೊಳ್ರಿ ನೋಡಿ. ಈ ಕುಕ್ಕರು ಸೀಟಿಯಾಗಿರ್ತದೆ ರೀ. ಕುಕ್ಕರು ಬಂದಿರ್ತದೆ, ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ರೀ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಚಟ್ನಿ ಏನು ಮಾಡೋಣ್ರಿ, ಅನ್ಕತಕ ಸೈಡಿಗೆ ಇಡೋಣ. ಈಗ ನೋಡಿ, ಕುಕ್ಕರ್ ಬಂದದ, ಬೇಳೆನೂ ಏನಾಗಿರ್ತದೆ, ಚೆನ್ನಾಗಿ ಕುದಿರ್ತದೆ ನೋಡಿ. ಕಡ್ಗೋಲ್ದಿಂದ ಸ್ವಲ್ಪ ಕಡದು ಬಿಟ್ಟು ತೊಗೋತೀನಿ. ಇಲ್ಲ ಬೀಟ್ರ್ ಇತ್ತಂದ್ರೆ ನೀವು ಅದರಲ್ಲಿ ಏನು ಮಾಡ್ಕೊರಿ, ಬೀಟ್ ಮಾಡಿಬಿಟ್ಟು ತೊಗೊರಿ ನೋಡಿ. ಇನ್ನೊಂದು ಸ್ವಲ್ಪ ನೀವು ಇದು ಬೇಳೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ನೋಡಿಬಿಟ್ಟು ನೀವು ನೀರನ್ನು ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ಈ ಬೇಳೆ ಉಪ್ಪು ಮಿಕ್ಸ್ ಆಗೈತಿ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋತೀನಿ. ಒಗ್ಗರಣೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ತೊಗೋತೀನಿ. ಒಗ್ಗರಣೆಗೆ 1 ಟೀ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅನ್ನಿರಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇಲ್ಲಿ ಒಂದು 7 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕಬೇಡ್ರಿ. ಬೆಳ್ಳುಳ್ಳಿ ತಿಂತಿದ್ರಂದ್ರೆ ನೀವು ಹಾಕ್ರಿ, ಇಲ್ಲ ಅಂದ್ರೆ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು
ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ 1/4 ಟೀ ಸ್ಪೂನಾಗಷ್ಟೇ ಹಿಂಗನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಹಣ್ಣು ಮೆಣಸಿನ್ಕಾಯ್ತು, ಒಂದು ಹಸಿಮೆಣ್ಸಿನ್ಕಾಯ್ತು, ಅದನ್ನು ಒಗ್ಗರಣೆಗೆ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಇದ್ರೆ ಅದನ್ನು ಹಾಕೋಬೋದು, 2 ಮೆಣಸಿನ್ಕಾಯಿ. ಇಲ್ಲ ಇದು ಬೇಡ ಅಂದ್ರೆ ನೀವು ಬರೀ ಒಣ ಮೆಣಸಿನ್ಕಾಯನ್ನು ಹಾಕೋಬೋದು. ಒಗ್ಗರಣೆ ರೆಡಿ ಆಗಿದ್ರಿ. ಇನ್ನೊಂದು ಚಿಟಿಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಎಣ್ಣೆಯಲ್ಲೇ ಅರಿಶಿನ ಹಾಕಿದ್ದೀನಿ. ಈಗ ಈ ಒಗ್ಗರಣೆಯನ್ನು ಆ ಬೇಳೆಗೆ ಹಾಕೊಂಡು ನೋಡಿ. ಒಗ್ಗರಣೆಯನ್ನು ಆ ಬೇಳೆ ಹಾಕಿಬಿಟ್ಟು ಇನ್ನೊಂದು ಕುದಿಯನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಯನ್ನು ಕುದಿಸ್ಬಿಟ್ಟು ತೊಗೋತೀನಿ. ಇಲ್ಲ ನಿಮಗಿದು ತುಂಬ ಗಟ್ಟಿ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಕುದಿ ಬರಲಿರಿ. ನೋಡಿ ಕುದಿ ಬಂದದ್ರಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ತೊಗರಿ ಬೇಳೆಯಿಂದ ಈ ಸಪ್ಪನ ಬೇಳೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಟೀನಿ. ಈಗ 10 ನಿಮಿಷ ಆಗಿದ್ರಿ. ಹಿಟ್ಟನ್ನು ಚೆಂದಾಗಿ ನೆಂದಿರ್ತದೆ. ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ತೊಗೊಂಡೆ. ನೋಡಿರಿ, ನಾನು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕ್ರಿ. ತುಂಬ ಮೆತ್ತ ಕಲಿಸ್ಕೊಬಾರ್ದ್ರಿ ಇದನ್ನು. ನೋಡಿ ಈಗ ಉಳ್ಳಿಗಳನ್ನ ಮಾಡ್ಕೋತೀನಿ. ಸಣ್ಣ ಸಣ್ಣ ಉಳ್ಳಿಗಳನ್ನೇ ಮಾಡ್ಕೋತೀನಿ. ಎಷ್ಟು ಸಣ್ಣ ಉಳ್ಳಿ ಮಾಡ್ತಿರಲ್ಲ ಅಷ್ಟು ತುಂಬ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿರಿ, ನೀವು ಉಳ್ಳಿನೇ ದೊಡ್ಡ ತೊಗೊಂಡ್ರಂದ್ರೆ ಅದು ಏನಾಗ್ತದೆ ಮತ್ತು ದಪ್ಪ ಆಗ್ತದೆ. ದಪ್ಪ ಇದ್ರೆ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರಲ್ಲ. ನೀವು ಎಷ್ಟು ತೆಳು ಮಾಡ್ತಿರಲ್ಲ ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿರಿ, ನಾನು ಸಣ್ಣನೇ ಉಳ್ಳಿಗಳನ್ನ ಮಾಡ್ಕೋ. ಚಪಾತಿಗಿಂತನೂ ಕಡಿಮೆನೇ ತೊಗೊಂಡಿದ್ದೀನಿ ನೋಡಿರಿ. ನೋಡಿ ಎಲ್ಲ ಉಳ್ಳಿಗಳನ್ನ ಏನು ಮಾಡ್ಕೋತೀನಿ, ಈಗ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ಈಗ ನಾನು ನಿಮಗೆ ಏನು ಮಾಡ್ತಿದ್ದೀನಿ, ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ದೊಡ್ಡ ಉಳ್ಳಿಗಳನ್ನ ಮಾಡ್ಕೋಬೇಡ್ರಿ. ಇದನ್ನು ನೀವು ದಪ್ಪಾಗಿನೂ ಲಟ್ಸ್ಕೋಬಾರ್ದು. ಎಷ್ಟು ತೆಳು ಲಟ್ಸ್ಕೋತಿರಲ್ಲ ಆವಾಗನೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ನಾನು ಇಲ್ಲಿ ಚಪಾತಿ ಮಾಡೋದು ತಗಡ ಮೇಲೆ, ಇಲ್ಲ ನೀವು ಹೋಳಿಗೆ ಶೀಟ್ ಇತ್ತಂದ್ರೆ ಆ ಹೋಳಿಗೆ ಶೀಟ್ ಮೇಲೂ ಏನು ಮಾಡ್ಕೋಬೋದು, ಲಟ್ಸ್ಕೋಬೋದು. ಒಂದು ಸಲ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಿರುಗಿಬಿಟ್ಟು ನೀವು ಎಷ್ಟು ಬೇಕಷ್ಟು ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ನೋಡಿ ತೆಳು ಇದ್ದಷ್ಟೇ ನಾನು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳೀನಿ. ನೋಡಿ ತುಂಬ ತೆಳುವಾಗಿ ನೋಡಿ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಸ್ಪೆಷಲ್ ಆಗಿರುವಂಥ ಅಥವಾ ಇದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಅಂತಲೂ ನೀವು ಹೇಳ್ಬೋದು ರೀ. ಮತ್ತು ಇದಕ್ಕೆ ಏನು ಕರೀತಾರೆ ಅಂತ ಹೇಳಿನೂ ನಾನು ನಿಮಗೆ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ನೋಡಿ. ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ಒಂದು ಚೂರು ಒಳಗಡೆ ಈ ರೀತಿ ಎಣ್ಣೆನ ಹಚ್ಬಿಟ್ಟು ಯಾವ ರೀತಿ ಮಡಿಸ್ತಾ ಇದ್ದೀನಿ ನೋಡ್ಕೊರಿ ನೀವು. ನೋಡಿ ಫಸ್ಟ್ ಈ ರೀತಿ ಒಂದು ಮಡಿಚಿಬಿಟ್ಟು ಆಮೇಲೆ ನೋಡಿ ಇನ್ನೊಂದು ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಮಡಿಚಿಬಿಟ್ಟು ತೊಗೋಬೇಕು ನೋಡಿರಿ. ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನಾನು ಒಂದನ್ನು ಈಗ ಮಾಡಿ ಸೈಡಿಗೆ ಇಟ್ಕೊಂಡು ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೊಗೊಳನ್ರಿ. ನೋಡಿ ಈಗ ಶ್ರಾವಣ ಮಾಸ ಅಂತೂ ಬರ್ತದೆ. ಶ್ರಾವಣ ಸೋಮವಾರ ಅಥವಾ ಈಗ ನಾವೇನು ಮಾಡಿರ್ತೀವಿ ರೀ, ಈಗ ವಾರ ಅಂತ ಮಾಡ್ತೀವಿ. ಈಗ ಮರಗಮ್ಮ ದೇವಿ ಜಾತ್ರೆ ಬರ್ತದೆ, ಮಕ್ಕಳಿಗೇನೋ ಆರಾಮ್ ತಪ್ಪಬಾರ್ದತ್ತೆ. ಅವಾಗೆಲ್ಲ ನಾವು ವಾರ ಮಾಡಿದಾಗ ಇದನ್ನೇ ಮಾಡ್ಕೋತೀವಿ ನೋಡಿರಿ. ಅವಾಗ ಏನಿರ್ತದೆ, ತೆವಿ ಇಡಬಾರ್ದತ್ತಿರ್ತದೆ. ಆವಾಗ ಈ ರೀತಿ ಸ್ಟೀಮ್ಡ್ ಕಡುಬು ಅಂತಲೂ ಕರಿಬೋದು, ಒಬ್ಬರು ಖಾಲಿ ಕಡುಬು ಅಂತ ಕರೀತಾರೆ ರೀ ನೋಡಿ. ಅಥವಾ ನಿಮ್ಮ ಸೈಡ್ ಇದನ್ನು ಏನು ಕರೀತಾರೆ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈ ರೀತಿ ಉದ್ದಾಗಿಯೇ ಮಡಿಚಿಬಿಟ್ಟು ತೊಗೋಬೋದು, ಆದರೆ ಚಾಣಿಯಲ್ಲಿ ಹಿಡಿಸೋದಿಲ್ಲ. ಅದಕ್ಕೆ ನೀವೇನು ಮಾಡ್ಬೋದು, ಈ ರೀತಿ ಫೋಲ್ಡ್ ಮಾಡಿ ಸ್ಟೀಮ್ ಆದಮೇಲೆ ಏನು ಮಾಡೋದು, ಮತ್ತು ನೀವೇನು ಮಾಡ್ಬೋದು, ಓಪನ್ ಮಾಡಿಬಿಟ್ಟು ತೊಗೋಬೋದು. ನೋಡಿ ಎರಡನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದು 4-5 ಎಲ್ಲನೂ ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ತೊಗೋತೀನಿ. ಈಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿನಿ. ನೀರನ್ನು ಚೆನ್ನಾಗಿ ಕಾಯ್ದದ. ಈಗ ಚಾಣಿಯನ್ನು ತೊಗೋತಾ ಇದ್ದೀನಿ. ಇಲ್ಲ ನಿಮ್ಮ ಕಡೆ ಡೋಕ್ಲಾ ಪ್ಲೇಟ್ ಇತ್ತಂದ್ರೆ ನೀವು ಡೋಕ್ಲಾ ಪ್ಲೇಟಲ್ಲಿನೂ ನೀವು ಸ್ಟೀಮ್ ಮಾಡಿಬಿಟ್ಟು ತೊಗೋಬೋದು, ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲಿನೂ ಸ್ಟೀಮ್ ಮಾಡಿಬಿಟ್ಟು ತೊಗೋಬೋದು. ಫಸ್ಟ್ ಏನು ಮಾಡಿರಿ, ದೂರಾಗಿಯೇ ಈ ರೀತಿ ನೋಡಿರಿ 4 ಹಾಕೋತಾ ಇದ್ದೀನಿ. ಈಗ ಹೈ ಫ್ಲೇಮ್ದಲ್ಲಿಟ್ಟೇ 5 ನಿಮಿಷ ಸ್ಟೀಮ್ ಮಾಡ್ತೀನಿ ರೀ. 5 ನಿಮಿಷ ಆಗಿದ್ರೆ ಈ ಸ್ಟೀಮ್ ಆದಮೇಲೆ ಆ ಉಳಿದಿದ್ದ ಕಡುಬುಗಳನ್ನ ಹಾಕೋತೀನಿ. ಒಮ್ಮೆಲೆ ಎಲ್ಲನೂ ದಿಪ್ಪಾಗಿ ಹಾಕೋಬಾರ್ದ್ರಿ. ಅವಾಗ ಏನಾಗಿರ್ತದೆ, ನಡುವು ಮಧ್ಯೆ ಕೆಲವೊಂದು ಕಡೆ ಹಸಿ ಉಳಿದು ಬಿಡ್ತಾವೆ. ಅದಕ್ಕೆ ಒಂದು ಲೇಯರ್ ಫಸ್ಟ್ ಹಾಕ್ಕೊಳ್ಳೋದು. ಅದು ಸ್ಟೀಮ್ ಆದಮೇಲೆ ನೀವೇನು ಮಾಡ್ಕೋಬೋದು, ಇನ್ನೊಂದು ಲೇಯರನ್ನು ಹಾಕೋಬೋದು. ಈಗ ಇದನ್ನು ಸ್ಟೀಮ್ ಮಾಡಿಬಿಟ್ಟು ತೊಗೋತೀನಿ ನೋಡಿ. ಇದನ್ನು 5 ನಿಮಿಷ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಸ್ಟೀಮ್ ಆಗ್ಯಾವ ನೋಡಿ, ತುಂಬಾ ಬಿಸಿ ಅದಾವ್ರಿ. ಈಗ ನಾನು ನಿಮಗೇನು ಮಾಡ್ತಾಯಿದ್ದೀನಿ, ತೆಗೆದುಬಿಟ್ಟು ಈಗ ಪ್ಲೇಟನ್ನು ರೆಡಿ ಮಾಡ್ಕೋತೀನಿ ನೋಡಿರಿ. ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದ್ರಿ ಇದು ನೋಡಿ. ಎಲ್ಲನೂ ಸ್ಟೀಮ್ ಆಗ್ಯಾವ, ಯಾವುದೇ ರೀತಿ ಯಾವುದೂ ಹಸಿ ಉಳಿದಿಲ್ಲ ನೋಡಿ. ಪ್ಲೇಟಿಗೆ ಹಾಕೊಂಡು ನೋಡಿ, ನಾನು ನಿಮಗೆ ಇದನ್ನು ಏನು ಮಾಡ್ತೀನಿ, ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಎಷ್ಟು ತೆಳುವಾಗಿ ಎಲ್ಲ ಲೇಯರು ಓಪನ್ ಆಗ್ತದೆ ನೋಡಿ. ಕೆಲವೊಂದು ಸರಿ ಏನಾಗ್ತದೆ, ಬೇಸಿಗೆಯಲ್ಲಿ ಚಪಾತಿ ತಿಂದ್ರೆ ನೀರು ಕುಡಿಸ್ತದೆ ಅಂತಾರಲ್ಲ, ಅವಾಗ ಈ ರೀತಿ ಸ್ಟೀಮ್ಡ್ ಚಪಾತಿನೂ ಮಾಡ್ಕೊರಿ. ತುಂಬಾ ಒಳ್ಳೆಯದು. ಅವಾಗ ಬಾಯಾರಿಕೆನೂ ಆಗೋದಿಲ್ಲ, ನೀರನ್ನು ಕುಡಿಸಲ್ಲ. ಬೇಸಿಗೆಯಲ್ಲಿನೂ ನಾವು ಈ ರೀತಿ ಸ್ಟೀಮ್ಡ್ ಕಡುಬು ಮತ್ತು ಈರುಳ್ಳಿ ಚಟ್ನಿ ಮಾಡೋದನ್ನು ಜಾಸ್ತಿ ರೀ ನೋಡಿ. ಈ ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ. ಆ ಈರುಳ್ಳಿ ಚಟ್ನಿಯನ್ನು ಹಾಕೋತಾ ಇದ್ದೀನಿ. ಈ ಖಾಲಿ ಕಡುಬನು ಅಂತ ಕರೀತಾರೆ, ಕೆಲವೊಬ್ರು ಗಳಿ ಕಡುಬು ಅಂತಲೂ ಕರೀತಾರೆ ಇದಕ್ಕೆ.
ನೋಡಿ ಈ ಈರುಳ್ಳಿ ಚಟ್ನಿ, ಈ ಸಪ್ಪನ ಬೇಳೆ ಒಗ್ಗರಣೆ ಬೆಸ್ಟ್ ಕಾಂಬಿನೇಷನ್ ರೀ. ಇದಕ್ಕೊಂಚೂರು ತುಪ್ಪ ಹಾಕೋಬೇಕು, ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ನೋಡಿರಿ. ಆ ಬೇಳೆಗೂ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ, ಅದೊಂದು ಕ್ಲಿಪ್ಪು ಮಿಸ್ ಆಗಿದೆ. ಆ ಕಡುಬಿಗೂ ನಾನು ಇನ್ನೊಂದು ಸ್ವಲ್ಪ ಬಿಸಿ ಇರುವಾಗಲೇ ತುಪ್ಪನ ಹಾಕೋತಿದ್ದೀನಿ. ಈಗ ಬಾಣಂತಿಯರು ಇರ್ತಾರಲ್ಲ ಅವರಿಗಾದ್ರೂ ಈ ಕಡುಬು ಸಪ್ಪನ ಬೇಳೆಯನ್ನು ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿರಿ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗ್ತಾವೆ. ಅತಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೇದಂತಲೇ ಹೇಳ್ಬೋದು ನೋಡಿ. ನೋಡಿ ನಾವಂತೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಖಾಲಿ ಕಡುಬು ಅಂತ ಕರಿತೀವಿ. ನೋಡಿ ತುಂಬಾ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ, ಅತಿ ಕಡಿಮೆ ಎಣ್ಣೆ ಬಳಸಿ ಮಾಡಿರುವಂಥ ರೆಸಿಪಿ. ಇಲ್ಲ ನಿಮಗೆ ಈ ರೀತಿ ಈರುಳ್ಳಿ ಚಟ್ನಿ ಬೇಡ, ನೀವು ಇದನ್ನು ಶೇಂಗಾ ಚಟ್ನಿ ಪುಡಿ ಜೊತೆನೂ ಇದನ್ನು ತಿನ್ಬೋದು. ಅಥವಾ ಕೆಲವೊಬ್ಬರು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಒಗ್ಗರಣೆ ಸಪ್ಪನ ಬೇಳೆ ಮತ್ತು ಮಸಾಲೆ ಖಾರದ ಜೊತೆನೂ ತಿಂತಾರೆ ನೋಡಿರಿ. ಆದರೆ ಈ ಈರುಳ್ಳಿ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಖಾಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾಲಿ ಕಡುಬು ಸಪ್ಪನ ಬೇಳೆ ಒಗ್ಗರಣೆ, ಈ ಈರುಳ್ಳಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಈ ಶ್ರಾವಣ ಮಾಸ ಸೋಮವಾರಕ್ಕಂತೂ ನಮ್ಮಲ್ಲಿ ಇದೇ ಫಿಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತೈತಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.